ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟು ಆಮದುಗಳ ಮೇಲೆ ಪರಿಣಾಮ ಬೀರಿರೋದ್ರಿಂದ ಭಾರತ 10 ಕೆಜಿ ಎಲ್ಪಿಜಿ ಪೂರೈಕೆ ಯೋಜನೆ ಜಾರಿಗೆ ಮುಂದಾಗಿದೆ. ದೇಶದಲ್ಲಿ ಎಲ್ಪಿಜಿ ಬಿಕ್ಕಟ್ಟು ತಲೆದೋರಿರುವುದು ಈ ಬದಲಾವಣೆಗೆ ಮುಖ್ಯ ಕಾರಣವಾಗಿ ಪರಿಣಮಿಸಿದೆ. ಅಂಕಿಅಂಶಗಳ ಪ್ರಕಾರ ಹೇಳೋದಾದ್ರೆ ಭಾರತದಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳಿಗಾಗಿ ಪ್ರತಿದಿನ ಸರಾಸರಿ 80,400 ಟನ್ ಎಲ್ಪಿಜಿ ಅಗತ್ಯವಿದೆ. ವಾಣಿಜ್ಯ ಮತ್ತು ಗೃಹ ಬಳಕೆ ಸೇರಿ ದೇಶದಲ್ಲಿ ದಿನವೊಂದಕ್ಕೆ ಒಟ್ಟು 93,500 ಟನ್ ಎಲ್ಪಿಜಿ ಬೇಕಾಗುತ್ತೆ. ಪ್ರಸ್ತುತ ಅಗತ್ಯವಿರುವ ಪ್ರಮಾಣದಲ್ಲಿ ಎಲ್ಪಿಜಿ ಪೂರೈಕೆ ಮಾಡಲು ಆಗುತ್ತಿಲ್ಲ. ಹೀಗಾಗಿ ಸಿಲಿಂಡರ್ ತೂಕವನ್ನ 14.2 ಕೆಜಿಯಿಂದ 10 ಕೆಜಿಗೆ ಇಳಿಸುವುದರಿಂದ ಲಭ್ಯವಿರುವ ಅನಿಲವನ್ನ ಹೆಚ್ಚಿನ ಸಂಖ್ಯೆಯ ಗ್ರಾಹಕರಿಗೆ ತಲುಪಿಸಲು ಸಾಧ್ಯವಾಗುತ್ತೆ ಎಂಬುದು ತೈಲ ಕಂಪನಿಗಳ ಲೆಕ್ಕಾಚಾರವಾಗಿದೆ. 10 ಕೆಜಿ ಸಿಲಿಂಡರ್ಗಳ ಆಧಾರದಲ್ಲಿರುವ ಅನಿಲದ ಪ್ರಮಾಣಕ್ಕೆ ತಕ್ಕಷ್ಟು ಮಾತ್ರವೇ ಹಣ ಪಡೆಯಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಇದರಿಂದ ಒಟ್ಟಾರೆ ಸಿಲಿಂಡರ್ ಬೆಲೆ ಕಡಿಮೆಯಾಗಿ ಕಾಣುವುದರಿಂದ ಮಧ್ಯಮ ವರ್ಗದವರಿಗೆ ಒಂದು ಬಾರಿಯ ಖರೀದಿಗೆ ಹಣ ಹೊಂದಿಸುವುದು ಸುಲಭವಾಗಬಹುದು. ಸೀಮಿತ ಸ್ಟಾಕ್ಗಳನ್ನು ವಿಸ್ತರಿಸಲು ಮತ್ತು ಹೆಚ್ಚಿನ ವಿತರಣೆ ದೃಷ್ಟಿಯಿಂದ 14.2 ಕೆಜಿ ಸಿಲಿಂಡರ್ಗಳಲ್ಲಿ ಸುಮಾರು 10 ಕೆಜಿ ಎಲ್ಪಿಜಿಯನ್ನು ಪೂರೈಸುವುದು ಚರ್ಚೆಯಲ್ಲಿರುವ ಪ್ರಸ್ತಾವನೆಯಾಗಿದೆ. ಮನೆಗಳಿಗೆ ಪ್ರವೇಶವನ್ನು ಕಾಪಾಡಿಕೊಳ್ಳುವಾಗ ಸರಬರಾಜುಗಳನ್ನು ಸಂರಕ್ಷಿಸುವುದರ ಮೇಲೆ ಗಮನ ಕೇಂದ್ರೀಕರಿಸಲಾಗಿದೆ.